ಡಾಕ್ಟರ್ ಕೃತಿಕಾ ರೆಡ್ಡಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರ ಇನ್ವೆಸ್ಟಿಗೇಷನ್ನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಕಿಲ್ಲರ್ ಡಾಕ್ಟರ್ ಅರ್ಥಾತ್ ಈ ಮಹೇಂದ್ರ ರೆಡ್ಡಿಯ ಕರಾಳ ಮುಖ ಒಂದೊಂದಾಗಿಯೇ ರಿವೀಲ್ ಆಗ್ತಾ ಇದೆ. ಪರಸ್ತ್ರೀ ಸಹವಾಸವೇ ಕೃತಿಕಾ ರೆಡ್ಡಿ ಹತ್ಯೆಗೆ ಕಾರಣವಾಯ್ತಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮುನ್ನೆಲೆಗೆ ತರ್ತಾ ಇದೆ. ಬನ್ನಿ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಪ್ರೇಯಸಿಯನ್ನ ಮೆಚ್ಚಿಸಲು ಕೃತಿಕಾ ರೆಡ್ಡಿ ಕೊಲೆ, ಡಾಕ್ಟರ್ ಮಹೇಂದ್ರನ ಮತ್ತೊಂದು ಮುಖವಾಡ ಬಯಲು. ಕೊಲೆ ಮಾಡಿ ಪ್ರೇಯಸಿಗೆ ಸಂದೇಶ ಕಳುಹಿಸಿದ್ದ ಆರೋಪಿ. ಪತ್ನಿ ಡಾಕ್ಟರ್ ಕೃತಿಕಾ ರೆಡ್ಡಿಯನ್ನ ಕೊಲೆ ಮಾಡಿದ ಹಂತಕ ಗಂಡ ಮಹೇಂದ್ರ ರೆಡ್ಡಿಯ ಮತ್ತೊಂದು ಮುಖವಾಡ ಬಹಿರಂಗವಾಗಿದೆ. ಮಾರತಳ್ಳಿ ಪೊಲೀಸರ ವಿಚಾರಣೆಯಲ್ಲಿ ಕೃತಿಕಾ ಪತಿಯ ಅಸಲಿಯತ್ತು ಬಯಲಾಗಿದ್ದು ಪೊಲೀಸರಿಗೆ ಶಾಕ್ ಆಗಿದೆ. ತನ್ನ ಹೆಂಡತಿಯನ್ನ ಕೊಂದು ತನ್ನ ಪ್ರೇಯಸಿಗೆ ಐ ಕಿಲ್ಡ್ ಮೈ ವೈಫ್ ಅಂತ ಹೇಳಿ ಸಂದೇಶ ಕಳುಹಿಸಿದ ಎಂಬ ಆತಂಕಕಾರಿ ವಿಚಾರ ಇದೀಗ ಬೆಳಕಿಗೆ ಬಂದಿದೆ. ಪತ್ನಿ ಡಾಕ್ಟರ್ ಕೃತಿಕಾ ರೆಡ್ಡಿಯನ್ನ ಮರ್ಡರ್ ಮಾಡಿದ ಹಂತಕ ಪತಿ ಮಹೇಂದ್ರ ರೆಡ್ಡಿಯ ಕೊಲೆ ಮಾಡಿದ್ದು ಪ್ರಿಯತಮೆಗಾಗಿ ಅನ್ನುವ ಸ್ಫೋಟಕವಾದ ಮಾಹಿತಿ ಇದೀಗ ಬಹಿರಂಗವಾಗಿದೆ. ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಮಾಡಿದ್ದು ಪ್ರೇಯಸಿಯನ್ನ ಮೆಚ್ಚಿಸೋದಕ್ಕೆ ಅನ್ನುವ ಆತಂಕಕಾರಿ ವಿಚಾರ ಇದೀಗ ಬೆಳಕಿಗೆ ಬಂದಿದೆ. ಬೇರೆಯವರೊಂದಿಗೆ ಅಕ್ರಮ ಸಂಬಂಧ ಮತ್ತು ಬೇರೆಯವರ ಮೇಲೆ ಆಸಕ್ತಿಯಿಂದಾಗಿ ತಾನು ಕಟ್ಟಿಕೊಂಡವಳನ್ನ ಸಂಚಿನಿಂದ ಕೊಂದು ಹಾಕಿ ಪ್ರೇಯಸಿಗೆ ಮೆಸೇಜ್ ಮಾಡಿದ್ನಂತೆ ಈತ. ಪ್ರೇಯಸಿ ಈತನ ನಂಬರ್ ಅನ್ನ ಬ್ಲಾಕ್ ಮಾಡಿದ್ರು ಸಹ ಫೋನ್ ಪೇ ಮೂಲಕ ಕೊಲೆ ಮಾಡಿದ್ದಾಗಿ ಸಂದೇಶ ಕಳುಹಿಸಿದ್ದ ಎಂಬ ಆತಂಕಕಾರಿ ವಿಚಾರ ಬೆಳಕಿಗೆ ಬಂದಿದೆ. ಪ್ರೇಯಸಿಯನ್ನ ಮೆಚ್ಚಿಸಲು ಹೆಂಡತಿಯ ಕೊಲೆ, ಫೋನ್ ಪೇ ಇಂದ ಸಂದೇಶ ಕಳುಹಿಸಿದ್ದ ಮಹೇಂದ್ರ. ಕೊಲೆ ಆರೋಪಿ ಮಹೇಂದ್ರ ರೆಡ್ಡಿ ಪ್ರೇಯಸಿಯನ್ನ ಮೆಚ್ಚಿಸೋದಕ್ಕಾಗಿಯೇ ಕೊಲೆ ಮಾಡಿದ್ನ ಎಂಬ ಪ್ರಶ್ನೆ ಎದ್ದಿದೆ. ತಾಳಿ ಕಟ್ಟಿದ ಹೆಂಡತಿಯನ್ನ ಕೊಲೆ ಮಾಡಿ ಫೋನ್ ಪೇ ಮೂಲಕ ಪ್ರೇಯಸಿಗೆ ಮೆಸೇಜ್ ಮಾಡಿದ್ನಂತೆ. ಮಹೇಂದ್ರನ ವಾಟ್ಸ್ಆಪ್ ಹಾಗೂ ಆತನ ನಂಬರ್ ಅನ್ನ ಪ್ರೇಯಸಿ ಬ್ಲಾಕ್ ಮಾಡಿರ್ತಾಳೆ. ಆಗ ಪ್ರೇಯಸಿಯನ್ನ ಮೆಚ್ಚಿಸೋದಕ್ಕೆ ಕೊಲೆ ಮಾಡಿ ಮೆಸೇಜ್ ಮಾಡಿದ್ದಾನೆ ಅನ್ನೋದು ಗೊತ್ತಾಗಿದೆ. ಆರೋಪಿ ಮಹೇಂದ್ರ ರೆಡ್ಡಿ ಮಾಡಿದ ಸಂದೇಶಕ್ಕೆ ಪ್ರೇಯಸಿ ಯಾವುದೇ ರಿಪ್ಲೈ ಮಾಡಿಲ್ಲ ಅನ್ನೋದು ವಿಚಾರಣೆಯಲ್ಲಿ ಬೆಳಕಿಗೆ ಬಂದಿದೆ. ಒಟ್ಟಾರೆ ಹೆಂಡತಿ ವಿಚಾರವಾಗಿ ಆಪ್ತ ಸ್ನೇಹಿತಿಯ ಜೊತೆಗೆ ಮಹೇಂದ್ರ ರೆಡ್ಡಿ ಚಾಟಿಂಗ್ ಮಾಡ್ತಿದ್ದ ಅನ್ನೋದು ಗೊತ್ತಾಗ್ತಿದೆ. ಪದೇ ಪದೇ ಚಾಟಿಂಗ್ ಮಾಡ್ತಿದ್ದ ಎನ್ನುವ ವಿಚಾರಕ್ಕೆ ಮಹೇಂದ್ರ ರೆಡ್ಡಿ ವಾಟ್ಸಪ್ ಅನ್ನ ಸ್ನೇಹಿತೆ ಬ್ಲಾಕ್ ಮಾಡಿದ್ಲಂತೆ. ಗೆಳತಿ ಬ್ಲಾಕ್ ಮಾಡಿದ್ರು ಸುಮ್ಮನಿರದ ಈತ ಫೋನ್ ಪೇ ನಲ್ಲಿ ಚಾಟ್ ಮಾಡೋದಕ್ಕೆ ಶುರು ಹಚ್ಕೊಂಡಿದ್ದ ಅನ್ನೋದು ಗೊತ್ತಾಗ್ತಿದೆ. ಫೋನ್ ಪೇ ವಾಟ್ಸಪ್ಗಳ ಮುಖಾಂತರ ಪ್ರೇಯಸಿಗೆ ಸಂದೇಶಗಳನ್ನು ಕಳುಹಿಸಿದ್ದಾನೆ. ಪ್ರೇಯಸಿಗೆ ಬೇರೆ ಬೇರೆ ಕಡೆಯಿಂದ ಸಂದೇಶ ಕಳುಹಿಸಿರೋದು ಪೊಲೀಸರು ರಿಟ್ರೀವ್ ಮಾಡಿದ್ದಾರೆ. ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.